ಅಲ್ಲ ಏನು ಬೆಲೆ ಕಟ್ಟಿದ್ದೀರಾ? 1,30,000. 1,30,000. ಅಲ್ಲ ಕಡೆ ಅಲ್ಲ. ನಿಮ್ಮ ಹೆಸರು? ಅಂಬಾಜಿಗೌಡ. ಯಾವ ಊರು? ಬುರುಗ್ನಳ್ಳಿ ತಾಲೂಕು? ಕೊಡ್ಕೆರೆ ತಾಲೂಕು. ಕೊಡ್ಗೆರೆ. ಹೋಗ್ತಿದ್ದೀರಾ ಇಲ್ವಾ? ಇಲ್ಲ ಸರ್, ಕೆಲಸ ಇದೇ ಕೆಲಸನಾ? ಯಾವ ಜಾತ್ರೆಗೆ ಹೋಗ್ತೀರಾ? ಎಲ್ಲ ಜಾತ್ರೆಗೆ ಹೋಗ್ತೀವಿ. ಹೇಗಿದೆ ಪರವಾಗಿಲ್ಲ ಈ ವರ್ಷ? ಏನಿಲ್ಲ ಸರ್, ಅಷ್ಟೊಂದಿಲ್ಲ ಇಲ್ವಾ? ಏನಿಲ್ವಾ? ವ್ಯಾಪಾರಸ್ಥರೇ ಕಮ್ಮಿ. ಹೌದಾ? ಇಲ್ಲ ಬರ್ತಾರೆ ಇವತ್ತು ನಾಳೆ. ಅದೇ ಹೊರಗಡೆಯಿಂದ ಬರಬೇಕು. ಬರ್ಬೇಕು. ಹಾವೇರಿ, ಧಾರವಾಡ, ಕಲಗಟ್ಟಿಗೆ ಬರ್ಬೇಕು ಸರ್, ಬರ್ತಾರೆ. ಬರ್ಬೇಕು. ಯೂಟ್ಯೂಬ್ ನೋಡ್ತಾರೆ ಅವರು ಹ್ಞೂ ಸರ್, ನಾವು ನೋಡ್ತೀವಲ್ಲ ಅಲ್ವಾ? ಹಾಗಾಗಿ ಒಳ್ಳೆ ಕೆಲಸ ಮಾಡಿದಲ್ವ? ಒಳ್ಳೆ ಕೆಲಸ ಮಾಡಿದಲ್ವ? ಹೇಗಿಲ್ಲ? ಮಳ್ಳಾಡಿರ್ತೀವಿ ನಾವು ಡೈಲಿ. ಹೌದಾ? ಇದನ್ನ ಇದು ನಮ್ದೇ ಎತ್ತಿನಗಾಡಿ. ಹೌದೇನಾ? ಡೈಲಿ 5,000 ದುಡ್ತೀವಿ. ಹೌದಾ? ಪರವಾಗಿಲ್ಲ ಅಲ್ಲಿ ಗಾಡಿಗೆ ಎತ್ತು ಅಲ್ವಾ? ನೋಡಿ ಸರ್ ಹೆಂಗ ಗಾಡಿ ಇಟ್ಕೊಂಡಿದ್ದೀರಲ್ಲ ಅಲ್ವಾ? ಇನ್ನೊಂದಿಷ್ಟು ಗಾಡಿ ಮಾರಾಟ ಮಾಡೋದು. ಸೊ ಇದಾದ್ಮೇಲೆ ಇನ್ನೇನು ತೊಗೊಂಡೋಗ್ತೀರಾ? ಮಾರಿದ್ರೆ ತಗೊಂಡೋಗ್ತೀವಿ ತಿರ್ಗಾ. ಆಗಲ್ಪ, ಒಳ್ಳೇದಾಗಲಿ. ನಿಮ್ಮಂಥ ಯುವಕರು ಬರಬೇಕು, ಒಂದು ಜೊತೆ ಹೋಗಿ 10 ಜೊತೆ ಆಗಲಿ. ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಮನೆ ಮುಂದೆ ಹಳ್ಳಿಕಾರ ಹಸನ ಇಟ್ಕೋಬೇಕು, ಒಂದು ಸಂತತಿ ಉತ್ಪತ್ತಿ ಆಗುತ್ತೆ. ನೀವು ಸೀಮೆ ಹಸುನು ಇಟ್ಕೊಳ್ಳಿ, ಒಂದು ಆಧುನಿಕತೆ ಇದು ಇಟ್ಕೊಳ್ಳಿ. ದನ ಕಟ್ಟರೆಲ್ಲ ಸೀಮೆ ಅಲ್ಲ ಹೇಳಿದ್ದು, ಸೀಮೆ ಹಸು ಅಲ್ಲ, ಸೀಮೆ ಹಸುನು ಇರಬೇಕು, ಸೀಮೆ ಹಸುನು ಇರಬೇಕು, ನಾಟಿ ಹಸುನು ಇರಬೇಕು. ನಾಟಿ ದನಗಳೇ ಕಮ್ಮಿ, ಎಲ್ಲ ಸೀಮೆ ಸಾಕ್ಬೇಕಲ್ಲ, ನಿಮ್ಮಂತವ್ರು ಸಾಕ್ಬೇಕು, ಪರಿಚಯ ಮಾಡ್ಬೇಕು, ಪರಿಚಯ ಮಾಡ್ಕೊಡ್ಬೇಕು. ನೀವೆಲ್ಲ ನಿಮ್ಮಂತವ್ರು ಪರಿಚಯ ಮಾಡ್ಬೇಕು. ಮನೆ ಮುಂದೆ ಇಡಿ ನೀವು, ಮನೆ ಮುಂದೆ ಇಡಿ ನೀವು, ಮನೆ ಮುಂದೆ ನೀವು ಇಡಿ. ಜನ ನೋಡಕ್ ಬರ್ತಾರೆ, ಗೊತ್ತಾ? ಇಲ್ಲಿ ನಾವು ಆಶಾವಾದಿ ಆಗಿರೋಣ. ಆಯ್ತು, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ, ಹಳ್ಳಿ ಕಾರ್ತಳ್ಳಿನ ಉಳಿಸಿ ಬೆಳೆಸಿ.